ಹಿಳ್ಕಲ್ ಏರ್ ಡ್ರೈಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್. ಬಾಗಲಕೋಟೆ ಎಸ್ಪಿ ಅಮರನಾಥ ರೆಡ್ಡಿ ಹೇಳಿಕೆ. ಶಶಿಕಲಾಳನ್ನು ಕೊಲೆ ಮಾಡಬೇಕೆಂದು ಸ್ಕೆಚ್ ಹಾಕಿದ್ದ ಆರೋಪಿ ಸಿದ್ದಪ್ಪ ಶೀಲವಂತ ಅರೆಸ್ಟ್. ಕುಷ್ಟಗಿ ತಾಲೂಕಿನ ಪುರತಗೇರಿ ಗ್ರಾಮದ ಆರೋಪಿ ಸಿದ್ದಪ್ಪ ಶೀಲವಂತ ಅರೆಸ್ಟ್. ಬಸಮ್ಮ ಮತ್ತು ಶಶಿಕಲಾ ಇಬ್ಬರು ಸ್ನೇಹಿತೆಯರು. ಇಬ್ಬರಿಗೂ ಸಿದ್ದಪ್ಪ ಶೀಲವಂತ ಪರಿಚಿತ. ಸಿದ್ದಪ್ಪ ಮತ್ತು ಬಸಮ್ಮಳ ಸಂಬಂಧ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಶಿಕಲಾ, ಗೆಳತಿಯನ್ನು ದೂರ ಮಾಡಿದ್ದವಳು ಶಶಿಕಲಾ, ಮೇಲೆ ಸೇಡು ತೀರಿಸಿಕೊಳ್ಳಲು ಸಿದ್ದಪ್ಪ ಪ್ಲ್ಯಾನ್. ನಮ್ಮಿಬ್ಬರ ಸಂಬಂಧ ಹಾಳು ಮಾಡಿದ್ದಾಳೆ ಎಂಬ ಕಾರಣಕ್ಕೆ ಡಿಟರ್ನೇಟರ್ ತಂದು ಏರ್ ಡ್ರೈಯರ್ನಲ್ಲಿ ಸರ್ಕ್ಯೂಟ್ ಮಾಡಿ ಕೊರಿಯರ್ ಮಾಡ್ತಾನೆ. ಏರ್ ಡ್ರೈಯರ್ ಹಿಳಕಲ್ನ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಖರೀದಿಸಿದ್ದಾನೆ. ನವೆಂಬರ್ 13ರಂದು ಬಾಗಲಕೋಟೆ DTCD ಮೂಲಕ ಶಶಿಕಲಾ ಅಡ್ರೆಸ್ಗೆ ಕೊರಿಯರ್ ಮಾಡ್ತಾನೆ. ಶಶಿಕಲಾ ನವೆಂಬರ್ 15ರಂದು ಊರಲ್ಲಿ ಇರಲಿಲ್ಲ. ಹಾಗಾಗಿ ಪಾರ್ಸಲ್ ತರಲು ಬಸಮ್ಮಳಿಗೆ ಹೇಳಿದ ಶಶಿಕಲಾ, ಬಸಮ್ಮಳ ಮನೆಯಲ್ಲಿ ನವೆಂಬರ್ 15ರಂದು ಸಂಜೆ ಪ್ರಯೋಗ ಮಾಡುವಾಗ ಬ್ಲಾಸ್ಟ್. BNS ಕಾಯ್ದೆ ಅಡಿ ಆರೋಪಿ ಅರೆಸ್ಟ್. ಪ್ರಕರಣ ದಾಖಲು. ಆರೋಪಿತನ ಮೇಲೆ ಕಾನೂನು ಕ್ರಮ ಜರುಗಿಸಲಾಗಿದೆ. DTCD ಹಾಗೂ ಡಾಲ್ಫಿನ್ ಗ್ರಾನೈಟ್ ಕಂಪನಿ ಬೇಜವಾಬ್ದಾರಿತ ತನಿಖೆಯಲ್ಲಿ ಸಾಬೀತು. ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿಕೆ. ನ್ಯೂಸ್ ಬ್ಯೂರೋ ಶಾನೂರು ಗೋಲ್ಬಾವಿ, ಬಾಗಲಕೋಟೆ. ರಾಜೇಶ್ವರಿ ಅವಾಗ ಇವನಿಗೆ ಸಿಟ್ಟು ಬರುತ್ತೆ. ನಂದು ಇಬ್ಬರದು ಸಂಬಂಧನ ಈ ಶಶಿಕಲಾ ಹಾಳು ಮಾಡಿದಾಳಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ. ಈ ಸಿದ್ದಪ್ಪ ಏನು ಅಕ್ಯೂರ್ಡ್ ಇದಾನ, ಇವನು ಸುಮಾರು 16 ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ಸ್ ಅಂತ ಪೂರ್ತಿಗೆರೆಯಲ್ಲಿದೆ. ಇದು ಹನುಮಸಾಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ಕೊಪ್ಪಳ ಜಿಲ್ಲೆಯಲ್ಲಿ. ಅಲ್ಲಿ ಕೆಲಸ ಮಾಡತಿರ್ತಾನೆ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಡಿಟೋನೇಟರ್ ಯೂಸ್ ಮಾಡ್ತಕ್ಕಂಥದ್ದನ್ನ ಎಲ್ಲಾದ್ರೂ ಕೂಡ ಇವ್ರಿಗಿರುತ್ತೆ. ಮತ್ತೆ ಅಲ್ಲಿ ಡಿಟೋನೇಟರ್ ಅಲ್ಲಿ ಫ್ಯಾಕ್ಟ್ರಿಲಿ, ಗ್ರಾನೈಟ್ ಫ್ಯಾಕ್ಟ್ರಿಯಲ್ಲಿ ಸಿಗ್ತಿರುತ್ತೆ. ಸೊ ಇವನು ಅದನ್ನ ಒಂದು ಡಿಟೋನೇಟರ್ನ ಮನೆಗೆ ತಗೊಂಡ್ ಬರ್ತಾನೆ 15 ದಿವಸದಿಂದ. ಮತ್ತೆ ಒಂದು ವಾರದ ಅವನು ಯೋಚನೆ ಮಾಡ್ತಾನೆ ಏನ್ ಮಾಡ್ಬೇಕಂತ. ಏನೇನೋ ಆಲೋಚನೆ ಮಾಡ್ತಾನೆ, ಗೂಗಲ್ ಅಲ್ಲಿ ಹುಡುಕ್ತಾನೆ. ಅವನಿಗೆ ಏರ್ ಡ್ರೈಯರ್ ನೆನಪಾಗತ್ತ. ಏರ್ ಡ್ರೈಯರ್ದಲ್ಲಿ ಇದನ್ನ ನಾನು ಸರ್ಕ್ಯೂಟ್ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಳಕಲ್ದಲ್ಲಿ ಒಂದು ದೇವಗಿರಿಕರ್ ಎಲೆಕ್ಟ್ರಿಕಲ್ಸ್ ಅಂತಿದೆ, ಅಲ್ಲಿ ಒಂದು ವಾರದಿಂದ ಒಂದು ಏರ್ ಡ್ರೈಯರ್ನ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಹೋಗ್ತಾನೆ. ಮನೆಯಲ್ಲಿ ಅದನ್ನ ಜೋಡಣೆ ಮಾಡಕ್ ಹೋಗ್ತಾನೆ. ಇವ್ರಿಗೂ ಕೂಡ ಮದುವೆ ಆಗಿರುತ್ತೆ. ಏನಿರ್ತಾಳ, ಯಾಕ ತಂದಿ ಅಂತ ಅನ್ಕೊಂಡ್ಬಿಟ್ಟು ಇವನು ತಂದಿರ್ತಕ್ಕಂಥ ಜಮೀನ್ದಲ್ಲಿ ಹೋಗ್ಬಿಟ್ಟು ಅದನ್ನ ಓಪನ್ ಕೆಳಗಿಂದು ಹ್ಯಾಂಡಲ್ ಏನಿರುತ್ತ ಆ ಹ್ಯಾಂಡಲ್ದಲ್ಲಿ ತೆಗೆದ್ಬಿಟ್ಟು ಅದನ್ನ ಈ ಎಕ್ಸಾಕ್ಟ್ ಆಗಿ ಡಿಟೋನೇಟರ್ನ ಕೂಡಿಸ್ತಾನೆ. ಮತ್ತೆ ಅದಕ್ಕೆ ವೈರ್ಗಳನ್ನ ಜೋಡಿಸ್ತಾನೆ. ಅವನಿಗೆಲ್ಲ ಅಲ್ಲಿ ವಿದೌಟ್ ಪವರ್ ಸಪ್ಲೈ ಇಲ್ದಂಗೆ ಆಪರೇಟ್ ಮಾಡಿ ನೋಡ್ತಾನೆ, ಎಲ್ಲ ಸರಿಯಾಗಿರುತ್ತೆ ಅಂತ ತರ್ತಾನೆ. ಅದನ್ನ ಅಲ್ಲಿ ಇಳಕಲ್ದಲ್ಲಿ DTDCಗೆ ನಾವು ಪೋಸ್ಟ್ ಮಾಡಬೇಕು, ಕೊರಿಯರ್ ಮಾಡ್ಬೇಕಂತ ವಿಚಾರ ಮಾಡ್ತಾನೆ. ಬಟ್ ಇಲ್ಲಿ ಆದ್ರ ಯಾಕ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು 13ನೇ ತಾರೀಕು ಬಾಗಲಕೋಟೆಗೆ ಬರ್ತಾನೆ. ಬಂದು ಮುಂಚೆ ಅವನಿಗೆ ಪ್ರೊಫೆಷನಲ್ ಕೊರಿಯರ್ ಇರುತ್ತೆ, ಅಲ್ಲಿಗೆ ಹೋಗ್ತಾನೆ. ಬಟ್ ಅವರು ಇದಿಲ್ಲ, ನಾನು ಪಾರ್ಸಲ್ ತಗೊಂಡಂಗಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ತಾರ. ಸೊ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ DTDC ಅಂಗಡಿಗೆ ಹೋಗ್ತಾನೆ. ಸೊ ಅವರು ಇದನ್ನ ಪಾರ್ಸಲ್ ಅನ್ನ ಕೊಡಕ್ ಹೋಗ್ತಾನೆ. ಅವ್ರು ಇರ್ತಕ್ಕಂಥ ಇಲ್ಲ, ಇದ್ರಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ. ಅಡ್ರೆಸ್ ನೀವು ಪ್ರಿಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ. ಇವನು ಏನ್ ಮಾಡ್ತಾನೆ, ಮತ್ತೆ ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪಿಗೆ ಬಂದು ಅದನ್ನ ಅಡ್ರೆಸ್ ಅನ್ನ ಬರೆಸ್ತಾನೆ. ಶಶಿಕಲಾ ಮತ್ತೆ ಈ ತರ ಇಳಕಲ್ಲು ಅವ್ರದ್ದು ಫೋನ್ ನಂಬರ್ನ ಬರೆಸ್ತಾನೆ. ಫ್ರಾಮ್ ಅಡ್ರೆಸ್ಸು RS ಎಂಟರ್ಪ್ರೈಸಸ್ ವಿಶಾಖಪಟ್ಟಣಂ ಅಂತ ಬರೆಸ್ತಾನೆ. ನೀನು ಹೋಗಿ ಹಚ್ಚಿ ಕೊಡ್ತಾನೆ ಅವ್ರಿಗೆ ಡೌಟ್ ಬರುತ್ತೆ, ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರ್ಸ್ತಾ ಇದ್ದೀರ ಅಂತ ಕೇಳ್ತಾರೆ. ಇಲ್ಲ, ಇದು ವಿಶಾಖಪಟ್ಟಣಂದು ಇದೆ ಮೆಟೀರಿಯಲ್, ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ. ಅದು 15ನೇ ತಾರೀಕಿಗೆ ಅಲ್ಲಿಗೆ ಇಳಕಲ್ಲಿಗೆ ಮುಟ್ಟುತ್ತ. 15ನೇ ತಾರೀಕು ಇಳಕಲ್ಲಿಗೆ ಮುಟ್ಟಿದಾಗ ಇವರಿಗೆ DTDC ಕೊರಿಯರ್ ಇರ್ತಕ್ಕಂಥವ್ರು ಶಶಿಕಲಾಗೆ ಫೋನ್ ಮಾಡ್ತಾರೆ. ಶಶಿಕಲಾ ಮೊದಲು ಒಂದ್ಸಲ ಇಲ್ಲ, ನಂದೆಲ್ಲ ನಾನು ಪೋಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಆಗಿದೆ, ಒಂದು ಮಗು ಇದೆ, ಮತ್ತೆ ಇನ್ನೊಂದು ಪಾಪ ಅವರು ಪತ್ನಿ ಈಗ ಗರ್ಭಿಣಿಯಾಗಿದ್ದಾರೆ. ಒಂದು ಮಗು ಇದೆ ಅವನಿಗೆ. ಇವರಿಗೆ ಬಸವರಾಜೇಶ್ವರಿಗೆ 2 ಮಕ್ಕಳು. ಒಂದು 8ನೇ ಕ್ಲಾಸು 9ನೇ ಕ್ಲಾಸ್ ಓದ್ತಾರೆ, ಇನ್ನೊಂದು 4th ಸ್ಟ್ಯಾಂಡರ್ಡ್ ಇದ್ದಾರೆ. ಡಿಟೋನೇಟರ್ ನೀವೇನ್ ಇಲ್ಲಿ ನಾಡು ಭಾಷೆಯಲ್ಲಿ ಕೇಪ್ ಅಂತ ಕರಿತೇವಲ್ಲ, ಅದು ಇದ್ದಿರ್ತಕ್ಕಂಥದ್ದು ಎಕ್ಸ್ಪ್ಲೋಸಿವ್ ತುಂಬಿರ್ತಕ್ಕಂಥದ್ದು ಡಿಟೋನೇಟರ್. ಅದು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ ಹೊಡಿಯಕ್ಕಾಗಿಲ್ಲ ಅಂತಂದ್ರೆ ಇದು ಹೋಲ್ ಹಾಕ್ಬಿಟ್ಟು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡ್ತಾರೆ. ಒಂದಕ್ಕೊಂದು ಕನೆಕ್ಟ್ ಮಾಡಿಬಿಟ್ಟು ಕೆಲಸ ಮಾಡ್ತಿರ್ತಾನೆ. ಸೊ ಅಲ್ಲಿಂದ ಒಂದು ತಗೊಂಡು ಬಂದಿರತಕ್ಕಂಥದ್ದೇ. ಮತ್ತೆ ಅವ್ರದ್ದು ಕೂಡ ಈಗ ನೆಗ್ಲಿಜೆನ್ಸ್ ಬರುತ್ತೆ. ಯಾಕಂದ್ರೆ ಪ್ರತಿಯೊಂದು ಇದು ಗ್ರಾನೈಟ್ ಎಕ್ಸ್ಪ್ಲೋಸಿವ್ ಅವರು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಮತ್ತೆ ಎಷ್ಟು ಅಂಕೆ ಸಂಖ್ಯೆ ಕೂಡ ಎಲ್ಲಿ ಬಂತು, ಎಲ್ಲಿ ಹೋಯ್ತು, ಎಲ್ಲಿದ್ದ ತಂದ್ರು ಅವ್ರದೇ ಆದ ಒಂದು ಮ್ಯಾಗಝಿನ್ ಇರುತ್ತೆ. ಆ ಮ್ಯಾಗಝಿನ್ದಲ್ಲಿ ಯಾಕೆ ಮಿಸ್ ಆಯ್ತು, ಇದು ಯಾಕೆ ಅವರು ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ, ಮತ್ತೆ ಈಗೆಲ್ಲ ವಿಚಾರಣೆಯಲ್ಲಿ ನಾವು ತನಿಖೆ ಮಾಡ್ತೀವಿ.
ಅವ್ರದ್ದು ಏನು ಫ್ಯಾಕ್ಟರ್ ತಪ್ಪು ಕಂಡು ಬರುತ್ತಾ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಂತಾರೆ. 16 ವರ್ಷದಿಂದ ಕೆಲಸ ಮಾಡ್ತಾರೆ. 100% ಶಶಿಕಲಾಗೆ ಕೊಲೆ ಮಾಡಬೇಕು ಅಥವಾ ಅವರಿಗೆ ಒಂದು ಗುರುತರವಾದಂತ ಇಂಜುರಿ ತೀರ್ಕೊಂಡ ಮೇಲೆ ಅವರು ಶಶಿಕಲಾ ಹೇಳಿರ್ತಕ್ಕಂಥದ್ದು ನಮ್ಗೆ ಏನಾದ್ರು ಪಾರ್ಸಲ್ಸ್ ಈ ಡಿಫೆನ್ಸ್ ಕಡೆಯಿಂದಾನೇ ನಮ್ಗೆ ಕೆಲವೊಂದು ವರ್ಷಕ್ಕೊಂದ್ಸಲ ಏನಾದ್ರು ಪಾರ್ಸಲ್ ಬರ್ತಾ ಇತ್ತು, ಆ ತರ ಬಂದದ್ದು ಅಂತ ತಿಳ್ಕೊಂಡು ನಾನು ಹೇಳಿದ್ದೇನೆ ಅಂತ ಹೇಳಿದ್ರು. ಸೊ ಅದನ್ನ ನಂತರದಲ್ಲಿ ನಾವು ಮತ್ತೆ ಪುನಃ ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿದ್ರು. ನಂತರದಲ್ಲಿ ನಾವು ವೈಜ್ಞಾನಿಕವಾಗಿ ನಮ್ದು ಕಾಲ್ ರೆಕಾರ್ಡ್ಸ್ ನಾವು ಚೆಕ್ ಮಾಡಿದ್ವಿ. ಮತ್ತೆ ಅಲ್ಲಿ ಲೋಕಲ್ ಮಾಹಿತಿ ತೆಗೆದಿವಿ ಏನಾಗಿತ್ತು ಏನಿಲ್ಲ ಅಂತ. ಅಲ್ಲಿ ಮಾಹಿತಿ ತೆಗೆದಾಗ ಇವ್ರ ಮನೆಗೆ ಒಬ್ರು ಪುರುಷ ಬಂದು ಹೋಗ್ತದ ನಂಬೋದನ್ನ ಮಾಹಿತಿ ತೆಗೆದ್ವಿ. ಮತ್ತೆ ಇವರು ಕಂಪ್ಲೇಂಟ್ದಾರನು ಕೂಡ ಯಾರು ಬಂದು ಹೋಗ್ತಿದ್ರು ಏನಿತ್ತು ಎಂಬುದು ಕೇಳಿದಾಗ ಅವ್ರದ್ದು ಹೆಸರು ಹೇಳಿದ್ರು. ನಂತರದಲ್ಲಿ ನಾವು ಆರೋಪಿತನನ್ನ ವಶಕ್ಕೆ ಪಡ್ಕೊಂಡಿದ್ವಿ. ಮತ್ತೆ ಒಂದು ವಿಚಾರಣೆಯಲ್ಲಿ ನಾನು ಏನೀಗ ತಮ್ಮ ಮುಂದೆ ಹೇಳಿದ್ದೀನಿ ಅದನ್ನೆಲ್ಲದನ್ನು ಕೂಡ ಅವನು ಬಾಯ್ಬಿಟ್ಟಿದ್ದಾನೆ. ಈಗ ಇಲ್ಲಿವರೆಗೂ ಕೂಡ ಇಷ್ಟು ಬಂದಿದೆ. ಮತ್ತೆ ಇನ್ನು ನಾವು ಈಗ ಅವನ್ನ ಅರೆಸ್ಟ್ ಮಾಡಿದ್ವಿ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಂತೀವಿ. ಇದರಲ್ಲಿ ಏನಾದ್ರು ಯಾರ್ದಾದ್ರು ಬೇರೆದಿತ್ತು ಡಾಲ್ಫಿನ್ ಇಂಟರ್ನ್ಯಾಷನಲ್ ಅಲ್ಲಿ ಏನಾದ್ರು ಇವನಿಗೆ ಬೇರೆದಾದ್ರು ಡೆಟೋನೇಟರ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಇಲ್ಲಿ ಪಾರ್ಸಲ್ ಅವನೇ ಬಂದಿದನೋ ಅಥವಾ ಬೇರೆ ಯಾರನ್ನಾದ್ರೂ ಕಳಿಸಿದ ಎಂಬುದನ್ನ ನಾವು ತನಿಖೆ ಮಾಡ್ತಾ ಇದೀವಿ. ಅದೇನಾದ್ರು ಕಂಡು ಬಂತಂದ್ರೆ ಅಂತನ್ನೆಲ್ಲರನ್ನ ವಶಕ್ಕೆ ಪಡೆದು ಮುಂದಿನ ಕಾನೂನು. ಬಸವರಾಜೇಶ್ವರಿ ಮನೆಗೆ ಹೋಗ್ತಾನ, ಬಟ್ ಆ ಅಮ್ಮ ಒಳಗಡೆ ಇವನ್ನ ಕರ್ಕನಂಗಿಲ್ಲ. ಅದರಿಂದ ಅವನು ಕೋಪ ಬರುತ್ತಾ ನಂದು ಮತ್ತೆ ಇವ್ರದ್ದು ಇರ್ತಕ್ಕಂಥದ್ದು ಸಂಬಂಧನ ಹಾಳು ಮಾಡಿರ್ತಕ್ಕಂಥದ್ದು ಶಶಿಕಲಾ ಅಂತ ತಿಳಿದ್ಬಿಟ್ಟು ಅದು ಅವತ್ತು ಪ್ಲಾನ್ ಮಾಡ್ತಾನೆ. ಮತ್ತೆ ಆ ಪ್ಲಾನಿನ ಪ್ರಕಾರ ಅವನು ಡಾಲ್ಫಿನ್ ಇಂಟರ್ನ್ಯಾಷನಲ್ ಏನು ಗ್ರೆನೇಡ್ಸ್ ಇದೆ ಅಲ್ಲಿಂದ ಒಂದು ಡೆಟೋನೇಟರ್ನ ತಗೊಂಡ್ ಬರ್ತಾನೆ. ಮತ್ತೆ ತಗೊಂಡ್ ಬಂದ್ಮೇಲೆ ಅವನಿಗೆ ಸುಮಾರು ಆಲೋಚನೆ ಬರುತ್ತೆ ಏನ್ ಮಾಡ್ಬೇಕು ಹೆಂಗ ಯೂಸ್ ಮಾಡ್ಬೇಕಂತ. ಅದು ಏರ್ ಸ್ಟ್ರೈಟ್ನರ್ ಅಂತ ಮೊದಲು ಮುಂಚೆ ಅನ್ಕೊಂಡಿರ್ತಾನೆ, ಬಟ್ ಅವನಿಗೆ ಗೊತ್ತಾಗತ್ತಾ ಇದರಲ್ಲಿ ಆ ಡೆಟೋನೇಟರ್ ಕೂಡಲ್ಲ ಮತ್ತೆ ನಾನು ಸರ್ಕ್ಯೂಟ್ ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತ. ಆ ನಂತರ ಅವನು ಏರ್ ಡ್ರೈಯರ್ದು ಎಲ್ಲ ಫೋಟೋಸ್ ತೆಗೆದು ಅದನ್ನೆಲ್ಲ ನೋಡ್ತಾನೆ. ಮತ್ತೆ ಮನೆಗೆ ಒಂದು ಏರ್ ಡ್ರೈಯರ್ ತರ್ತಾನೆ, ಅದರಲ್ಲಿ ಫಿಟ್ ಆಗುತ್ತ ಅಂತ ತಿಳ್ಕೊಂಡು ಮತ್ತೆ ಮೊನ್ನೆ ಇಲ್ಲಿ ಇಲ್ಕಲ್ದಲ್ಲಿ ದೇವಗಿರಿ ಕರ್ ಏನೇನು ಎಲೆಕ್ಟ್ರಿಕಲ್ಸ್ ಐತೆ ಅಲ್ಲಿ ತಗೊಂಡ್ಬಿಟ್ಟು 500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಅದನ್ನ ತಗೊಂಡು ಅದರಲ್ಲಿ ವೈರ್ಗಳು ಏನೇನು ಬೇಕು ಅನ್ನೋದು ಮೈನಸ್ ಮತ್ತೆ ಪ್ಲಸ್ ಎಲ್ಲಿ ಇರ್ತಾ ಅದೆಲ್ಲನೂ ಕೂಡ ಅವನು ಗ್ರೆನೇಟ್ ಅಲ್ಲಿ ಕೆಲಸ ಮಾಡಕ್ ಕಂಬಿರೋದ್ರಿಂದ ಪೂರ್ತಿ ಪರಿಣಿತ ಇದ್ದಾನೆ. ಅದರ ಪ್ರಕಾರ ಅದನ್ನ ಅದನ್ನ ಇಟ್ಟು ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿ ಅದನ್ನ ಇದು ಕೊರಿಯರ್ ಮೂಲಕ ಕಳಿಸಿರ್ತಕ್ಕಂಥದ್ದನ್ನ ಒಪ್ಕೊಂಡಿದ್ದಾನೆ. ಇರ್ತಕ್ಕಂಥದ್ದು ನಮ್ದು ಬಿಫೋರ್ ಮ್ಯಾರೇಜ್ ಕೂಡ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ. ಮತ್ತೆ ಅವ್ರದ್ದು 2017 ಏನು ಅವ್ರ ಹಸ್ಬೆಂಡ್ ತೀರ್ಕೊಂತಾರ. ಮತ್ತೆ ಅವರು ಇವರೇ ಫೋನ್ ಮಾಡಿದ್ರು ನನಗೆ. ಅವತ್ತಿಂದ ಕೂಡ ನಾವು ಇಲ್ಲಿವರೆಗೂ ಕೂಡ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ. ಅವ್ರ ಮನೆಗೆ ಎಲ್ಲ ನಾನೇ ಬಂದು ಹೋಗ್ತಿದ್ದೆ, ಅವ್ರಿಗೆ ಮಿಲಿಟರಿ ಕ್ಯಾಂಟೀನ್ಗೂ ಕೂಡ ನಾನೇ ಬಂದು ಹೋಗ್ತಿದ್ನ ಅಂತ ಕರ್ಕೊಂಡು ಹೋಗ್ತಿದ್ನ ಎಂಬುದನ್ನ ಅವನು ತನ್ನ ಹೇಳಿಕೆಯಲ್ಲಿ ಹೇಳಿದಾನೆ. ಅವರು ತಿಳ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜೇಶ್ವರಿಗೆ ಮನೆಗೆ ಹೋಗಿ ಹೇಳ್ತಾಳೆ, ಅಂದ್ರೆ ಫೋನ್ ಮಾಡಿ ನಂದು ಪಾರ್ಸಲ್ ಬಂದಿದೆ ನೀನ್ ತಗೋ ಅಂತ. ಇವ್ರು ಹೋಗಿ DTDC ಕೊರಿಯರ್ಗೆ ಮಧ್ಯಾಹ್ನ ಪಾರ್ಸಲ್ ಹೋಗಿ ತಗೊಂಡ್ ಬರ್ತಾರ, ಮನೇಲಿ ಇಡ್ತಾರೆ. ಅದನ್ನ ಓಪನ್ ಮಾಡಿ ತೋರಿಸ್ತಾರ ಇವರಿಗೆ. ಅವರು ಇಲ್ಲ ಕೊರಿಯರ್ ಬಂದಿದೆ ನಿನ್ನಂತಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರ. ಆಯ್ತು ನಾನು ಬಂದು ಕಲೆಕ್ಟ್ ಮಾಡ್ತೇನೆ ಅಂತ ಹೇಳ್ತಾಳೆ ಶಶಿಕಲಾ. ಇವ್ರದ್ದು ಮನೇಲಿ ಅದೇ ಈ ತರ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವ ಇವ್ರದ್ದು ಬಸವರಾಜೇಶ್ವರಿ ಮಕ್ಕಳು. ಇದೇನು ಪಾರ್ಸಲ್ ಬಂದಿದಂತ ಯಾಗ ಕುತೂಹಲ ಇರ್ತಾ ಹುಡುಗರು ಕೇಳ್ತಾರ. ಆ ಹುಡುಗಿ ಚಿಕ್ಕ ಮಗಿರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವ್ರು ಬಸವರಾಜೇಶ್ವರಿ ನೀನ್ ಮಾಡಬೇಡ ನಾನೇ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ ಪ್ಲಗ್ ಹಾಕಿ ಕೈ ಇಟ್ಟು ಹಿಂಗ ಆನ್ ಮಾಡ್ತಾರ. ಆನ್ ಮಾಡಿದ ತಕ್ಷಣ ಅದು ಅದೇ ಬ್ಲಾಸ್ಟ್ ಆಗತ್ತ. ಕೂಡಲೇ ಅವರು RK ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ ಮಾಡ್ತಾರ. ಮತ್ತೆ ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಕೊಡೋಕೆ ಸ್ಥಿತಿಯಲ್ಲಿ ಇರಲ್ಲ. 14ನೇ ತಾರೀಕು ಅವರು ತಮ್ಮ ಇರತಕ್ಕಂಥವ್ರು ಸಿದ್ದಪ್ಪ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಅವತ್ತು BNS ಕಾಯ್ದೆಯಲ್ಲಿ ಪ್ರಕರಣನ ದಾಖಲು ಮಾಡ್ಕೊಂಡಿದ್ವಿ. ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಮತ್ತೆ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ಒಳಗನ್ನ ಸೆಕ್ಷನ್ಗಳನ್ನ ಎಡಿಷನ್ ಮಾಡಿಕೊಂಡು ಈ ಆರೋಪಿತನ ಏನೇನು ಕಾನೂನು ಕ್ರಮಗಳನ್ನ ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನೆಲ್ಲ ಜರಿಸಿ ಅವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ. ಮತ್ತೆ ಅವಶ್ಯಕತೆ ಬಿತ್ತಂದ್ರೆ ಪೊಲೀಸ್ ಕಸ್ಟಡಿ ತಗಂತೀವಿ. ಇದರಲ್ಲಿ DTDS ಅವ್ರದ್ದು ನೆಗ್ಲಿಜೆನ್ಸು ಮತ್ತೆ ಡಾಲ್ಫಿನ್ ಇಂಟರ್ನ್ಯಾಷನಲ್ದು ಗ್ರಾನೈಟ್ಸ್ ಇರ್ತಕ್ಕಂಥದ್ದು ನೆಗ್ಲಿಜೆನ್ಸ್ ಇದೆ. ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲನ್ನ ಮಾಡ್ತೀವಿ. ಕೂಡ ಅಲ್ಲೇ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ಸ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾನೆ. ಸೊ ಅಲ್ಲಿ ಅವನಿಗೆ ಸುಮಾರು ಅವನು ಹೇಳೋ ಪ್ರಕಾರ ಅಲ್ಲಿ ಅನ್ನೋಟಿಸ್ಡ್ ಮತ್ತೆ ಅನ್ರಿಪೋರ್ಟೆಡ್ ಚಿಕ್ಕದಿರ್ತಕ್ಕಂಥ ಗ್ರಾನೈಟ್ ಇದು ಡೆಟೋನೇಟರ್ ಏನೋ ಕೆಲಸ ಮಾಡ್ಬೇಕಾದ್ರೆ ಅವನಿಗೆ ಗೊತ್ತಾಗಿದೆ ಇದು ಸ್ವಲ್ಪ ಏನಾದ್ರು ಬೆಂಕಿ ಹತ್ರ ಬಂತಂದ್ರೆ ಬರ್ಸ್ಟ್ ಆಗತ್ತೆ ಅಂಬೋದು ಗೊತ್ತಾಗಿದೆ. ಸೊ ಆದ ರೀತಿಯಿಂದ ಅದನ್ನ ಯೂಸ್ ಮಾಡೋದು ಕಲ್ತಿದ್ದಾನೆ. ಮತ್ತೆ ಅವನು ಮುಂಚೆ ಅವನು ನಿನ್ನೆ ಹೇಳಿಕೆ ಪ್ರಕಾರ ಅವನು ಈ ಏರ್ ಸ್ಟ್ರೈಟ್ನರ್ ಏನಿರುತ್ತೆ ಮಹಿಳೆಯರು ಉಪಯೋಗ ಮಾಡ್ತಕ್ಕಂಥದ್ದು ಏರ್ ಸ್ಟ್ರೈಟ್ನರ್ಗೆ ನೋಡ್ತಾನೆ ಅದನ್ನ. ಬಟ್ ಇದರಲ್ಲಿ ಡೆಟೋನೇಟರ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಚೆಕ್ ಮಾಡ್ತಾನೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಏನೇನ್ ಮಾಡ್ಬೋದು ನಾನು ಹೆಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಶಶಿಕಲಾ ಕಂಪಲ್ಸರಿ ಏರ್ ಡ್ರೈಯರ್ ಯೂಸ್ ಮಾಡ್ತಾರೆ. ಸೊ ಅದನ್ನ ಮಾಡಿದ್ರೆ ಅವರಿಂದ ಅವರಿಗೆ ಹಾನಿಯಾಗತ್ತಾ ಮತ್ತೆ ಸಾವಾಗತ್ತ ಎಂಬುದನ್ನ ಮನಗಂಡು ಇದನ್ನ ಈ ತರ ಕೃತ್ಯ ಮಾಡ್ತಕ್ಕಂಥದ್ದನ್ನ ಒಪ್ಕೊಂಡಿದ್ದಾನೆ.